ಫ್ರೆಂಡ್ ಚಾಂಪಿಯನ್ಸ್ ಟ್ರೋಫಿಗೆ ನಿನ್ನೆ ಇಂಡಿಯನ್ ಸ್ಕ್ವಾಡು ಹೊರಗೆ ಬಿದ್ದಿದೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಸ್ಕ್ವಾಡು 12:30ಗೆ ಸ್ಕ್ವಾಡ್ ಅನೌನ್ಸ್ ಆಗಬೇಕಿತ್ತು. ಟೋಟಲ್ ಆಗಿ 3 ಗಂಟೆಗೆ ಅನೌನ್ಸ್ ಆಗಿದೆ ಫ್ರೆಂಡ್ 12:30ರಿಂದ ಹಿಡಿದು 3 ಗಂಟೆ ಮಟ್ಟ ಈ ಅನೌನ್ಸ್ ಮಾಡೋ ಟೈಮ್ನಲ್ಲಿ ಏನಾಯಿತು ಅನ್ನೋದು ಕಂಪ್ಲೀಟ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಸ್ಕ್ವಾಡ್ ಇದೆಯಲ್ಲ, ಈ ಒಂದು ಸ್ಕ್ವಾಡು ಚಾಂಪಿಯನ್ಸ್ ಟ್ರೋಫಿಗೆ ಸ್ಕ್ವಾಡ್ ರೆಡಿ ಮಾಡಿದಿರಲ್ಲ. ಟೋಟಲ್ ಆಗಿ ಈ ಒಂದು ಸ್ಕ್ವಾಡ್ನಲ್ಲಿ ಗೌತಮ್ ಗಂಭೀರ್ ಆಟ ನಡೀಲಿಲ್ಲ. ಯಾಕೆ ನಡೀಲಿಲ್ಲ, ಎಲ್ಲೆಲ್ಲಿ ನಡೀಲಿಲ್ಲ ಅಂತ ಕಂಪ್ಲೀಟಾಗಿ ತಿಳಿಸ್ತೀನಿ. ಯಾಕೆ ಈ ಒಂದು ಸ್ಕ್ವಾಡ್ನ ಗೌತಮ್ ಗಂಭೀರ್ಗೆ ಇಷ್ಟ ಇರಲ್ಲ ಅನಿಸುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಟೋಟಲ್ ಆಗಿ ಅವರ ಒಂದು ಬೇಕಾದ ಪ್ಲೇಯರ್ ಅವ್ರಿಗೆ ಆಯ್ಕೆ ಮಾಡಿಲ್ಲ. ರೋಹಿತ್ ಶರ್ಮಾ, ಅಜಿತ್ ಅಗರ್ಕರ್ ಟೋಟಲ್ ಆಗಿ ಟೀಮ್ನ ಸ್ಕ್ವಾಡ್ ಟೋಟಲ್ ಆಗಿ ಇಂಡಿಯನ್ ಸ್ಕ್ವಾಡ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅಜಿತ್ ಅಗರ್ಕರ್ ಹಾಗೆ ರೋಹಿತ್ ಶರ್ಮಾ ಬಿಟ್ಟಿತ್ತು. ಹೆಡ್ ಕೋಚ್ ಏನಪ್ಪ ಅಂದರೆ ಅವ್ರದ್ದು ಪಾತ್ರ ನಡೆಯುತ್ತೆ, ಅಷ್ಟು ನಡೆಯಲ್ಲ. ಏನಪ್ಪ ಅಂದರೆ ಟೋಟಲ್ ಆಗಿ ಏನಾಗಿತ್ತು ಅಂದರೆ ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಬಿಟ್ಟು ಶುಭ್ಮನ್ ಗಿಲ್. ಈ ಒಂದು ಶುಭ್ಮನ್ ಗಿಲ್ನ ಅಜಿತ್ ಅಗರ್ಕರ್ ಆಗಲಿ ರೋಹಿತ್ ಶರ್ಮಾ ಆಗಲಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರಂತೆ. ಅದು ಡಿಸೈಡ್ ಆಗಿರೋದು ಬೇಡ ಅಂತ ಗೌತಮ್ ಗಂಭೀರ್. ಯಾಕಪ್ಪ ಅಂದರೆ ಶುಭ್ಮನ್ ಗಿಲ್ನ ಬೇಡ ವೈಸ್ ಕ್ಯಾಪ್ಟನ್ ಆಗಿ, ಹಾರ್ದಿಕ್ ಪಾಂಡ್ಯನ ಮಾಡೋಣ ಅಂತ ಹೇಳಿದ್ರಂತೆ ಗೌತಮ್ ಗಂಭೀರ್. ಆ ಮಾತು ಗೌತಮ್ ಗಂಭೀರ್ ಹೇಳಿದ ಮಾತು ಹಾರ್ದಿಕ್ ಪಾಂಡ್ಯಗೆ ವೈಸ್ ಕ್ಯಾಪ್ಟನ್ ಕುಡಿದು ಕರೆಕ್ಟ್ ಇದೆ ಫ್ರೆಂಡ್. ಯಾಕಂದರೆ ಅವರು ಒಂದ್ಸಲ IPL ಬೇರೆ ಆಗುತ್ತೆ, ಈ ಒಂದು ಇಂಟರ್ನ್ಯಾಷನಲ್ ಬೇರೆ ಆಗುತ್ತೆ. ಆದರೂ ಕೂಡ IPL ಅಲ್ಲಿ ಕ್ಯಾಪ್ಟನ್ ಆಗಿ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟಿದ್ದಾರೆ. GT ಟೀಮ್ಗೆ ಒಂದ್ಸಲ ಚಾಂಪಿಯನ್ ಮಾಡಿದ್ದಾರೆ. ಆದರೆ ಈ ಒಂದು ಚಾಂಪಿಯನ್ಶಿಪ್ಗೆ ವೈಸ್ ಕ್ಯಾಪ್ಟನ್ ಮಾಡಲಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಕಾರಣಗಳಿದ್ದಾವೆ. ರೋಹಿತ್ ಶರ್ಮಾಗೆ ಹಾರ್ದಿಕ್ ಪಾಂಡ್ಯನ ಮಾಡೋದು ಇಷ್ಟ ಇಲ್ಲ, ಆದರೆ ಗೌತಮ್ ಗಂಭೀರ್ಗೆ ಹಾರ್ದಿಕ್ ಪಾಂಡ್ಯನ ವೈಸ್ ಕ್ಯಾಪ್ಟನ್ ಮಾಡೋದು ಇಷ್ಟ ಇದೆ. ಆದರೆ ಗೌತಮ್ ಗಂಭೀರ್ ಮಾತು ರೋಹಿತ್ ಶರ್ಮಾ ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂದರೆ ಮುಂಬೈ ಇಂಡಿಯನ್ಸ್ನಲ್ಲಿ ಸ್ವಲ್ಪ ಕೋಲಾಹಲ ಇದ್ದಿತ್ತು IPLನಲ್ಲಿ. ಆ ಒಂದು ಉದ್ದೇಶಕ್ಕೆ ಸ್ವಲ್ಪ ನನಗೆ ಅನಿಸುತ್ತೆ ಆ ಒಂದು ಉದ್ದೇಶಕ್ಕೆ ಹಾರ್ದಿಕ್ ಪಾಂಡ್ಯ ಸೈಡ್ ಇಕ್ಕಿದ್ರು. ಆಮೇಲೆ ಈ ಒಂದು ಶುಭ್ಮನ್ ಗಿಲ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಪ್ರತಿಯೊಂದು ಮ್ಯಾಚನ್ನು ಆಡ್ತಾರೆ, ಆದರೆ ಚೆನ್ನಾಗಿರುವಂಥ ಪ್ರದರ್ಶನ ಕೊಡಿದ್ರೆ ಚೇಂಜ್ ಮಾಡೋಕ್ಕೆ ಆಗಲ್ಲ ಫ್ರೆಂಡ್. ವೈಸ್ ಕ್ಯಾಪ್ಟನ್ ನಾವು ಮಾಡಿರುತ್ತೀವಿ ಇವ್ರಿಗೆ. ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ ಮಾಡಿದಾಗ ಅವ್ರನ್ನ ಡ್ರಾಪ್ ಮಾಡೋಕ್ಕಾಗಲ್ಲ. ಅವ್ರನ್ನ ಡ್ರಾಪ್ ಮಾಡ್ಕೊಂಡು ಏನಾದ್ರು ಶುಭ್ಮನ್ ಗಿಲ್ ಏನಾದರೂ ವೈಸ್ ಕ್ಯಾಪ್ಟನ್ ಆಗಲಿದ್ದರೆ ಅವ್ರನ್ನ ಡ್ರಾಪ್ ಮಾಡಿಕೊಂಡು ಜೇಸ್ವಾಲ್ನ ಸ್ಕ್ವಾಡ್ನಲ್ಲಿದ್ದರು. ಆ ಜೇಸ್ವಾಲ್ನ ಹಾಕ್ಕೋಬೋದಿತ್ತು, ಯಾಕಂದರೆ ಇವರು ಫಾರ್ಮಿಲ್ಲ ಇಲ್ಲ ಅಂತ ಶುಭ್ಮನ್ ಗಿಲ್. ಆದರೆ ಶುಭ್ಮನ್ ಗಿಲ್ನೇ ವೈಸ್ ಕ್ಯಾಪ್ಟನ್ ಮಾಡಿದ್ರ ಉದ್ದೇಶಕ್ಕೆ ಈಗ ಅವ್ರನ್ನ ಡ್ರಾಪ್ ಮಾಡೋಕ್ಕಲ್ಲ. ಅಂದರೆ ಅದು ಯಾವುದು ಫಾರ್ಮಿಲ್ ಇಲ್ಲ ಅಂದರೆ ಇವ್ರೇನಾದ್ರು ಪದೇ ಸ್ಟ್ರಗಲ್ ಮಾಡ್ತಾಯಿದ್ರೆ ಇವ್ರಿಗೆ ಚೇಂಜ್ ಮಾಡೋಕ್ಕಾಗಲ್ಲ ವೈಸ್ ಕ್ಯಾಪ್ಟನ್. ಹಾಗಾಗಿ ಅಲ್ಲಿ ಗೌತಮ್ ಗಂಭೀರ್ ಹಾರ್ದಿಕ್ ಪಾಂಡ್ಯನ ಮಾಡಿ ಅಂತ ಹೇಳಿದರು. ಹಾಗಾಗಿ ಒಪ್ಪಲಿಲ್ಲ ಅಜಿತ್ ಅಗರ್ಕರ್ ಹಾಗೆ ರೋಹಿತ್ ಶರ್ಮಾ. ಕೊನೆಗೂ ಶುಭ್ಮನ್ ಗಿಲ್ನೇ ವೈಸ್ ಕ್ಯಾಪ್ಟನ್ ಮಾಡಿದರು. ಅದು ಹೋಗಲಿ ಅಂದರೆ ಇನ್ನೊಂದು ಬಂತು. ಏನಪ್ಪ ಅಂದರೆ ಇಲ್ಲಿ ವಿಕೆಟ್ ಕೀಪರ್ ಆಗಿ ಪಂತ್ನ ಅಜಿತ್ ಅಗರ್ಕರ್ ರೋಹಿತ್ ಶರ್ಮಾ ಸೆಲೆಕ್ಟ್ ಮಾಡ್ಕೊಂಡ್ರು. ಇದು ಸೆಲೆಕ್ಟ್ ಮಾಡ್ಕೊಂಡು ಪಂತ್ ಬೇಡ ಅಂತ ಗೌತಮ್ ಗಂಭೀರ್, ಪಂತ್ ಬದಲಿಗೆ ಸಂಜು ಸ್ಯಾಮ್ಸನ್ ಇರಲಿ ಅಂತ ಗೌತಮ್ ಗಂಭೀರ್ ಅವರು ಹೇಳಿದರು. ಆದರೂ ಕೂಡ ಆ ಮಾತನ್ನು ಕೂಡ ಕೇಳಿಲ್ಲ. ಯಾಕಪ್ಪ ಅಂದರೆ ಈಗ ಟೀಮ್ ಸ್ಕ್ವಾಡ್ ಅನೌನ್ಸ್ ಆಗೋದೆ ಯಾರು, ಅಜಿತ್ ಅಗರ್ಕರ್ ಹಾಗೆ ರೋಹಿತ್ ಶರ್ಮಾಗೆ ಹೇಳ್ತಾರೆ ನಿಮ್ಗೆ ಯಾರು ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರಿಗೆ ಬಿಟ್ಟಿದ್ದು. ಆದರೆ ಕೋಚಿಗೆ ಅಲ್ಲಿ ಏನೋ ಹೇಳೋಕ್ಕೆ ಅಲ್ಲಿ ಅವ್ರಿಗೆ ಚಾನ್ಸ್ ಇರೋದಿಲ್ಲ. ಹೇಳ್ಬೋದು, ಅದನ್ನು ನಡೆಯಲ್ಲ. ಆಟ ನಡೆಸ್ಬೋದು, ಒಂದೊಂದ್ಸಲ ನಡೆಸ್ತಾರೆ, ಒಂದೊಂದ್ಸಲ ನಡೆಸಲ್ಲ. ಅಂದರೆ ಕ್ಯಾಪ್ಟನ್ನು ಹಾಗೆ ಕೋಚು ಚೆನ್ನಾಗಿ ಅವರೊಂದು ಬಾಂಧವ್ಯ ಚೆನ್ನಾಗಿದ್ದರೆ ಅದು ಆಗುತ್ತೆ. ಅದು ಚೆನ್ನಾಗಿಲ್ಲ ಅಂದರೆ ಈ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ಪಂತ್ ಬದಲಿಗೆ ಸಂಜು ಸ್ಯಾಮ್ಸನ್ ಬದಲಿಗೆ ಪಂತ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪಂತೇ ಇರೋದು ಕಾಯಮಾಗಿ, ಆದರೆ ಸಂಜು ಸ್ಯಾಮ್ಸನ್ ಬೇಕು, ಚೆನ್ನಾಗಿರುವಂಥ ಫಾರ್ಮಲ್ಲಿ ಇದ್ದಾರೆ ಅಂತ ಗಂಭೀರ್ ಹೇಳಿದರು. ಆದರೂ ಕೂಡ ಅವ್ರ ಮಾತು ಕೇಳಲಿಲ್ಲ. ಟೋಟಲ್ ಆಗಿ ಈ ಒಂದು ಸ್ಕ್ವಾಡು 2.5 ತಾಸು ಈ ಒಂದು ಚರ್ಚೆಗೋಸ್ಕರನೇ ಸ್ವಲ್ಪ ಲೇಟ್ ಆಗಿತ್ತು ಅನ್ನೋ ಉದ್ದೇಶಕ್ಕೆ ಈ ಒಂದು ನ್ಯೂಸ್ ಹೀಗೆ ಹೊರಗೆ ಬಿಡ್ತಾ ಇದೆ. ಇದು ನೋಡೋಕ್ಕೆ ಲೆಕ್ಕಕ್ಕಾದರೆ ಗೌತಮ್ ಗಂಭೀರ್ಗೆ ಈ ಒಂದು ಸ್ಕ್ವಾಡ್ ಇಷ್ಟ ಇರಲ್ಲ ಅನಿಸುತ್ತೆ ಫ್ರೆಂಡ್. ಮೇಲ್ನೋಟಕ್ಕೆ ಇಷ್ಟ ಇರಲ್ಲ ಅನಿಸುತ್ತೆ. ಏನಾಗುತ್ತೋ ನೋಡೋಣ. ಚೆನ್ನಾಗಿರೋವಂಥ ಪ್ರದರ್ಶನ ಕೊಟ್ಟರೆ ಇಂಡಿಯಾ ಈ ಒಂದು ಸ್ಕ್ವಾಟಿಂದು ಏನೂ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಏನೋ ಸ್ಟ್ರಗಲ್ ಆದರೆ ಗಂಭೀರನ್ನ ಹೇಳಿದರು ಇವ್ರು ಸೆಲೆಕ್ಟ್ ಮಾಡ್ಕೋಬೇಕಿತ್ತು, ಅವ್ರು ಸೆಲೆಕ್ಟ್ ಮಾಡ್ಕೋಬೇಕಿತ್ತು, ಎಡವಿದ್ರು ಇವರು
ಅಂತ ಮಾತು ಬರುತ್ತೆ. ಆದರೆ ಇದು ಇಂಡಿಯಾ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟರೆ ಯಾವುದೇ ಒಂದು ಮಾತು ಬರಲ್ಲ. ಚೆನ್ನಾಗಿರೋಂಥ ಪ್ರದರ್ಶನ ಕೊಡಲಿ ಅಂತ ಹಾರೈಸೋಣ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿ ತಿಳ್ಕೊತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.